ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾನು ಯುಕ್ತ ಮತ್ತು ಅತ್ತೆ ಸುಪ್ರಿಯಾ ಜಾತ್ರೆ 7ನೇ ದಿನ. ಇದು 7ನೇ ದಿನ. ಇವಾಗ ಜಾತ್ರೆ ಪೇಟೆಗೆ ಹೊರಟಿದ್ದೀವಿ, ಸಿರ್ಸಿಯ ಜಾತ್ರೆಗೆ. 6ನೇ ದಿನ ಹೋಗಿರಲಿಲ್ಲ. 5ನೇ ದಿನದ ಲಾಗನ್ನು ಶೇರ್ ಮಾಡಿದ್ದಿಲ್ಲ. ಆವತ್ತಿನ ದಿನ ಫುಲ್ ತಿರುಗಿದ್ವಿ, ಸೊ ಸುಸ್ತಾಗಿತ್ತು. 6ನೇ ದಿನ ಸ್ಕಿಪ್ ಮಾಡಿ 7ನೇ ದಿನ ಒಂದು ರೌಂಡು ತಿರ್ಕೊಂಡು ಬರೋಣ ಅಂತ ಸುಮಾರು ಸಂಜೆ 6 ಗಂಟೆಯಿಂದ 6:30 ಒಳಗೆ ಹೊರಟಿದ್ದೀವಿ. ಒಂದು ರೌಂಡ್ ತಿರ್ಕೊಂಡು ಬರೋಣ ಅಂತ. ಇವಾಗ ಕೋಟೆಕೆರೆಗೆ ಬಂದಿದ್ದಾಯಿತು. ಆ್ಯಕ್ಚುಲಿ ನಾವು ಹೋಗಿರೋ ಟೈಮ್ ಕರೆಕ್ಟಾಗಿತ್ತು, ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಆಮೇಲೆ ಜಾಸ್ತಿ ಜನ ಆಗ್ತಾ ಹೋದರು. ಈ ಟೈಮಲ್ಲಿ ಸುಮಾರು ಮುಸ್ಸಂಜೆ ಟೈಮಲ್ಲಿ ಅಷ್ಟೊಂದು ಜನ ಇರಲ್ಲ, ಮತ್ತು ವೆದರ್ ಕೂಡ ಕೂಲಾಗಿರುತ್ತಲ್ಲ, ಸೆಕೆ ಎಲ್ಲ ಇರೋದಿಲ್ಲ, ಆರಾಮಾಗಿ ಓಡಾಡ್ಕೊಂಡು ಬರ್ಬೋದು ಅಂತಲೇ ಹೋಗಿದ್ವಿ. ಚೆನ್ನಾಗಿ ಎಲ್ಲ ನೋಡ್ಕೊಂಡ್ವಿ. ಹಾಗೆ ಯುಕ್ತ ಬೇಬಿಗೆ ಆಟ ಆಡೋಕ್ಕೆ ಮನಸ್ಸಿತ್ತು, ಸೊ ಏನೆಲ್ಲ ಸಿಗುತ್ತೆ ಅಂತ ನೋಡ್ತಾ ಇದ್ವಿ. ಆಮೇಲೆ ಟ್ರೈನ್ ಹತ್ತೀನಿ ಅಂತ ಹೇಳಿದ್ಲು, ಸೊ ಟ್ರೈನಲ್ಲಿ ಕೂಡಿಸಿದ್ದೀವಿ. 50 ರೂಪಾಯಿ ಟಿಕೆಟು. ಬಾಯ್ ಬಾಯ್ ಬಾಯ್. ಅಣ್ಣನಕ್ಕೂ ಕತ್ತಾನೆಯಾ? ಒಂದು 5 ನಿಮಿಷ ಚೆನ್ನಾಗಿ ಟ್ರೈನ್ ಆಟ ಆಡಿಸಿದ್ವಿ. ಆಮೇಲೆ ನೆಕ್ಸ್ಟ್ ಹೊರಟ್ವಿ ಅಲ್ಲಿಂದ. ಆಮೇಲೆ ನಾವು ಕೋಟೆಕೆರೆಯಿಂದ ಓಲ್ಡ್ ಬಸ್ ಸ್ಟ್ಯಾಂಡ್ ಕಡೆ ಹೊರಟ್ವಿ. मात्र 100 रुपये. राजस्थानी बैंगल्स मात्र 100 रुपये.
ಸುಮಾರು ಬಸ್ ಸ್ಟ್ಯಾಂಡ್ ಹತ್ರ ಬಂದಾಗೆ ಸಿಕ್ಕಾಪಟ್ಟೆ ಜನ ಇದ್ದರು. ಜನ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆದರು. ಆಮೇಲೆ ದೇವಿ ಗದ್ಗೆ ಹತ್ರ ಅಂತ ಫುಲ್ ಜನ ಇದ್ದರು. ಈ ಸಲ ಜಾತ್ರೆಯಲ್ಲಿ ಪ್ರತಿದಿನವೂ ಫುಲ್ ಜನ ಅಂತಲೇ ಹೇಳ್ಬೋದು. ಸಖತ್ ಜನ ಬಂದಿದ್ದರು. ಫೈನಲಿ ಈ ಸಲ ಜಾತ್ರೆಯಲ್ಲಿ ಮೊದಲ ಸಲ ಬಳೆಪೇಟೆಗೆ ಬಂದಿರೋದು. ಸುಮಾರು ಒಂದು 5 ದಿನ ಬಂದರೂ ಬಳೆಪೇಟೆಗೆ ಬಂದಿರಲಿಲ್ಲ. ಫಸ್ಟ್ ಟೈಮ್ ಬಳೆಪೇಟೆಗೆ ಬಂದ್ವಿ. ಬಳೆಪೇಟೆ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ. ನೋಡ್ತಾ ಇರ್ಬೋದು ಎಷ್ಟೊಂದು ವೆರೈಟೀಸು, ಸರ ಬಳೆ, ಆಮೇಲೆ ಕ್ಲಿಪ್ಸು, ಬ್ಯಾಗ್ಸು, ಹೀಗೆ ಲೇಡೀಸಿಗಂತೂ ಬಳೆಪೇಟೆ ಒಳ ಹಾಕಿದ್ರೆ ನೋಡಿ ಮುಗಿಯೋದಿಲ್ಲ, ಅಷ್ಟೊಂದು ವೆರೈಟೀಸ್ ಇದೆ. ಹಾಗೆ ಒಂದು ರೌಂಡು ಬಳೆಪೇಟೆ ರೌಂಡ್ ಆಗ್ತಾಯಿದ್ವಿ. ಇಲ್ಲಿ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ತರು. ಅವರು ಬಂದು ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಫ್ಯಾಮಿಲಿ ಎಲ್ಲ ಪರಿಚಯ ಮಾಡಿಕೊಟ್ರು. ನಮಗೂ ಖುಷಿ ಆಯಿತು. ಎಲ್ಲರೂ ವಿಡಿಯೋಸ್ ನೋಡ್ತೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು. ಹಾಯ್. ಇಲ್ಲ ಬರಲಿಲ್ಲ ಅವರು. ಹೌದಾ? ಥ್ಯಾಂಕ್ ಯು. ನಮ್ಗೆ ಖುಷಿ ಆಯ್ತು. ಹೌದಾ? ಇಲ್ಲ ತರಲಿಲ್ಲ. ಥ್ಯಾಂಕ್ ಯು. ಹಾಗೆ ಬಳೆಪೇಟೆ ಒಂದು ರೌಂಡ್ ಹಾಕ್ಕೊಂಡು ಇವಾಗ ಹೊರಗಡೆ ಬಂದರೆ ಮಿಠಾಯಿ ಸ್ಟಾಲು, ಮಿಠಾಯಿ ಅಂಗಡಿಗಳು ಸುಮಾರು ಅಂಗಡಿಗಳೆಲ್ಲ ಇತ್ತು. ಜಿಲೇಬಿ, ಬಿಸಿ ಬಿಸಿ ಜಿಲೇಬಿ ಎಲ್ಲ ಅಲ್ಲೇ ಮಾಡಿಕೊಡ್ತಾಯಿದ್ರು. ನಾವು ಆ್ಯಕ್ಚುಲಿ ಸ್ವೀಟ್ ತಿನ್ನೋಲ್ಲ, ನಮಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗಲ್ಲ. ಸೊ ಹಾಗೆ ಒಂದು ರೌಂಡ್ ನೋಡಿಕೊಂಡು ನಟರಾಜ್ ರೋಡ್ ಮತ್ತು CP ಬಜಾರ್ಗೆಲ್ಲ ಹೋದ್ವಿ. ಇವಾಗ ನಾವು CP ಬಜಾರಲ್ಲಿ ಹೋಗ್ತಾ ಇದ್ದೀವಿ. CP ಬಜಾರಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ. ಅಲ್ಲಿ ಅಷ್ಟೊಂದು ಶಾಪ್ ಇರಲ್ಲ ಪ್ರತಿ ವರ್ಷವೂ ಕೂಡ, ನಟರಾಜ್ ರೋಡಿಗೆ ಕಂಪೇರ್ ಮಾಡಿದ್ರೆ. ಹೀಗೆ ಸಣ್ಣ ಪುಟ್ಟ ಶಾಪ್ ಅಷ್ಟೇ ಇರುತ್ತೆ. ಯುಕ್ತ ಆಟಿಕೆ ಸಾಮಾನೆಲ್ಲ ಏನು ತೊಗೊಳ್ಳಿ ಅಂತ ನೋಡ್ತಾ ಇದ್ಲು. ಆಮೇಲೆ ನೆಕ್ಸ್ಟ್ ಡೇ ಕೊಡಿಸ್ತೀವಿ ಬಾ ಅಂತ ಕರ್ಕೊಂಡೋದ್ವಿ. ಇಲ್ಲಪ್ಪ. ಫೈನಲಿ ನಾವು ಇವಾಗ ಒಂದು ರೆಸ್ಟೋರೆಂಟ್ಗೆ ಬಂದ್ವಿ. ಹೊಸದಾಗಿ ಓಪನ್ ಆಗಿರೋ ರಾಜು ಚಾಟ್ಸ್ ಆ್ಯಂಡ್ ರೆಸ್ಟೋರೆಂಟ್. ಇದು CP ಬಜಾರಲ್ಲಿದೆ, ಪಾರ್ವತಿ ಬ್ಯಾಗ್ ಹೌಸ್ ಕೆಳಗಡೆ.
ಇವರದ್ದು ಆಲ್ರೆಡಿ ಒಂದು ಶಾಪ್ ಇದೆ, ರಾಜು ವಡಾಪಾವ್ ಅಂತಲೇ ಫೇಮಸ್, ಅಶ್ವಿನಿ ಸರ್ಕಲ್ ಇದೆ, ಗೊತ್ತಿರ್ಬೋದು. ಅವ್ರದ್ದೇ ಹೊಸದಾಗಿರೋ ಓಪನ್ ಆಗಿರೋ ರಾಜು ಚಾಟ್ಸ್ ಆ್ಯಂಡ್ ರೆಸ್ಟೋರೆಂಟ್ ಇದು. ನಾವಿವಾಗ ಫುಡ್ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಜಾತ್ರೆ ಆಗಿರೋದ್ರಿಂದ ತುಂಬ ಜನನೇ ಇದ್ದರು ಅಲ್ಲಿ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಹಾಗೆ ನಾವು ಫುಡ್ ಟೇಸ್ಟ್ ಮಾಡಿದ್ವಿ, ಅದು ಕೂಡ ಚೆನ್ನಾಗಿತ್ತು. ಅವತ್ತು ನಾವು ಟೇಸ್ಟ್ ಮಾಡಿರೋದು ನ್ಯೂಡಲ್ಸು ಮತ್ತು ವೆಜ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಆಮೇಲೆ ಚೀಸ್ ದೋಸೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಸೊ ಅದನ್ನು ಟ್ರೈ ಮಾಡಿದ್ವಿ. ಎಲ್ಲವೂ ಕೂಡ ತುಂಬ ಚೆನ್ನಾಗಿತ್ತು. ಇವಾಗ ನೀವು ನೋಡ್ತಾ ಇರೋದು ಚೀಸ್ ದೋಸೆ. ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಕೊಟ್ಟಿದ್ರು, ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತಾರೆ, ಕ್ಯಾಪ್ಸಿಕಮ್ಮು ಕ್ಯಾರೆಟ್ ಎಲ್ಲ ಹಾಕಿರ್ತಾರೆ, ಚೀಸನ್ನು ಜಾಸ್ತಿ ಹಾಕಿರ್ತಾರೆ. ಹೆಂಗಿದ್ದು ನ್ಯೂಡಲ್ಸ್? ಹಂಗಿದ್ದು ಹಿಂದಿದ್ದು ಹೆಂಗಿದೆ? ಪಕ್ಕ ಚೀಸ್ ದೋಸೆ ಟೇಸ್ಟ್ ನೋಡೋಣ. ನಂತರ ಅಲ್ಲಿ ಚೆನ್ನಾಗಿ ತಿಂದುಬಿಟ್ಟು ಮನೆ ಕಡೆ ಹೊರಟ್ವಿ. ಇಷ್ಟ ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.